ಹದಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮೊನ್ನೆ ನಾವು ಒಂದು ಪೋಕ್ಸೋ ವಿತ್ ರೇಪ್ ಪ್ರಕರಣವನ್ನ ದಾಖಲು ಮಾಡಿಕೊಂಡಿರ್ತೇವೆ. ಈ ಪ್ರಕರಣದಲ್ಲಿ ತಂದೆಯೇ ಅವರ ಮಗಳಿಗೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿರ್ತಾರೆ. ಇದರ ಆಧಾರದ ಮೇಲೆ ಈಗಾಗಲೇ ನಾವು ಆರೋಪಿಯನ್ನ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕೂಡ ಕಳಿಸ್ಕೊಟ್ಟಿದ್ದೇವೆ. ಇದರಲ್ಲಿ ಬಾಲ್ಯ ವಿವಾಹಕ್ಕೆ ಮುಂದಾಗಿರುವಂತದ್ದು ಇದುವರೆಗೆ ನಾವು ತನಿಖೆಯನ್ನ ಮಾಡ್ಬೇಕಾಗಿರ್ತದೆ. ಬಟ್ ಈಗ ಅವರ ತಾಯಿಯೇ ಮಗಳ ಪರವಾಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಏನ್ ಹೇಳ್ತಾರೆ, ಮಗಳು ಒಂದು ಬ್ಯೂಟಿ ಪಾರ್ಲರ್ಗೋಸ್ಕರ ಟ್ರೈನಿಂಗ್ ಮಾಡ್ತಾ ಇದ್ರು. ಅದರಲ್ಲಿ ಬಿಡುವ ನೆಪದಲ್ಲಿ ಮತ್ತೆ ಹೊರಗಡೆ ಕರ್ಕೊಂಡು ಹೋಗುವ ನೆಪದಲ್ಲಿ ಕರೆದುಕೊಂಡು ಹೋಗಿ ಅವ್ರಿಗೆ ಲೈಂಗಿಕ ದೌರ್ಜನ್ಯವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ವಿಚಾರಣೆ ಮಾಡಿದ್ದೇವೆ. FIR ಕೂಡ ದಾಖಲು ಮಾಡಿ ಅರೆಸ್ಟ್ ಮಾಡಿದ್ದೇವೆ. ಮುಂದಿನ ತನಿಖೆಯನ್ನ ಕೈಗೊಂಡಿದ್ದೇವೆ. ತಾವೇನ್ ಕ್ವಶನ್ ಕೇಳ್ತಾ ಇದ್ದೀರಾ ಅದ್ರ ಬಗ್ಗೆ ನಾನು ಮುಂದೆ ವಿಚಾರಣೆ ಮಾಡಿದಾಗ ಸಂಪೂರ್ಣವಾದ ಮಾಹಿತಿ ಸಿಗ್ತದೆ. ಈದ್ ಮಿಲಾದ್ ಬಂದೋಬಸ್ತ್ ಸಂಬಂಧ ಈಗಾಗಲೇ ನಮ್ಗೆ ಎಕ್ಸ್ಟ್ರಾ ಫೋರ್ಸ್ ಅಂತ ಹೇಳಿದ್ರೆ 100 ಜನ ರಿಕ್ರೂಟ್ಸ್ ಅನ್ನ ಹೊರಗಡೆಯಿಂದ ಕೊಟ್ಟಿದ್ದಾರೆ. ಅದಲ್ಲದೆ ನಮ್ಗೆ ಸಫಿಶಿಯಂಟ್ ಆಗಿರುವಾಗಿ ಒಂದು RAF ತಂಡ ಕೂಡ ಬಂದಿದೆ. ಅದಲ್ಲದೆ 6 KSRPಗಳಿದಾವೆ. ಮತ್ತೆ ಅದ್ರ ಜೊತೆಗೆ ಹೊರಗಿನಿಂದ ಆಫೀಸರ್ಸ್ ಮತ್ತೆ ಮೆನ್ನನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಇದು ಏನು ನಮ್ಗೆ 5ನೇ ತಾರೀಕು ಈದ್ ಮಿಲಾದ್ ಬಂದೋಬಸ್ತ್ ಇದೆ. ನಾಳೆ ವಿನೋಬಾ ಗಣಪತಿ ಇದೆ. ಚೆನ್ನಾಗಿರಿಯದು ಏಕತಾ ಗಣಪತಿ ಬಂದೋಬಸ್ತ್ ಕೂಡ ಇದೆ. ಎರಡನ್ನೂ ಕೂಡ ಹೈಪರ್ ಸೆನ್ಸಿಟಿವ್ ಗಣಪತಿ ಅಂತ ಹೇಳಿ ಬಂದೋಬಸ್ತನ್ನ ಮಾಡಿದ್ದೇವೆ. ಈಗಾಗಲೇ ನಾವು ಎಲ್ಲಾ ರೂಟ್ ಮಾರ್ಚಸ್ ಅನ್ನ ಮಾಡಿ ಸೆನ್ಸಿಟೈಸ್ ಕೂಡ ಮಾಡಿದ್ದೇವೆ. ಇದಲ್ಲದೆ ನಾವು ಎಲ್ಲಾ ಆಯಾ ಕಟ್ಟಿನ ಜಾಗಗಳಲ್ಲಿ ಪಿಕೆಟಿಂಗ್ ಪಾಯಿಂಟ್ ಇರಬಹುದು. ಈಗಾಗಲೇ ಹಬ್ಬ ಶುರುವಾಗೋಕ್ಕಿಂತ 3 ದಿನದ ಹಿಂದಿನಿಂದಲೇ, ಒಂದು ವಾರದ ಹಿಂದಿನಿಂದಲೇ ನಾವೆಲ್ಲಾ ಕಡೆ ಚೆಕ್ ಪೋಸ್ಟ್ ಅನ್ನು ಕೂಡ ಹಾಕೊಂಡಿದ್ದೇವೆ. CCTV ಕಣ್ಗಾವಲಿದೆ. ಅದಲ್ಲದೆ ಸ್ಕೈ ಸೆಂಟ್ರೀಸ್ ಇರ್ಬೋದು, ಬಾಯ್ಲಿನ್ ಪ್ಯಾಟ್ರೋಲಿಂಗ್ ಇರ್ಬೋದು. ನಮ್ಮವರು ನೈಟ್ ಅಲ್ಲಿ ಸರಿಯಾಗಿ ರೌಂಡ್ಸ್ ಮಾಡಿ ಚೆಕ್ ಮಾಡ್ಕೊಂಡಿರ್ಬೋದು. ಆ ದಿವಸ ಎಲ್ಲಾ ರೀತಿಯಾದಂತಹ ಸರಿಯಾದ ಬಂದೋಬಸ್ತನ್ನ ಮಾಡಿಕೊಂಡು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಆಗದೆ ಇರೋ ರೀತಿಯಾಗಿ ಈಗಾಗಲೇ ಎಲ್ಲಾ ರೀತಿಯಾದ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೇವೆ. ಟ್ರಾಫಿಕ್ ಡೈವರ್ಷನ್ಸ್ ಬಗ್ಗೆ ಈಗಾಗಲೇ ನಿನ್ನೆ ಕೂಡ ನಿಮ್ಗೆ ಅದ್ರ ಬಗ್ಗೆ ಹೇಳಿದ್ದೇವೆ. ಸೋಷಿಯಲ್ ಮೀಡಿಯಾ ಮೇಲೆ ನಿಗಾ ವಹಿಸಿದ್ದೇವೆ. ಮತ್ತೆ ಯಾರ್ಯಾರು ಬ್ಯಾಡ್ ಕ್ಯಾರೆಕ್ಟರ್ಸ್ ಇದ್ರು ಅವ್ರಿಗೆ ಯಾವ ರೀತಿಯಾದಂತಹ ಬಾಂಡ್ ಓವರ್ ಮಾಡಿಸೋದಾಗಿರ್ಬೋದು, ಅವ್ರಿಗೆ ಕರೆದು ವಾರ್ನ್ ಮಾಡಿರ್ಬೋದು ಅಂತ ಆಗಿರ್ಬೋದು, ಅದನ್ನು ಕೂಡ ಮಾಡಿದ್ದೇವೆ. ಎಲ್ಲೆಲ್ಲಿ ಫ್ಲೆಕ್ಸಸ್, ಬಂಟಿಂಗ್ಸ್, ಬ್ಯಾನರ್ಸ್ ಎಲ್ಲ ಕಟ್ಟಬೇಕಾಗಿದೆ. ಅದ್ರ ಬಗ್ಗೆ ಕೂಡ ನಿಗಾ ವಹಿಸಿ ಕಂಪಲ್ಸರಿ ಪೊಲೀಸರು ಇದು ಕಾರ್ಪೊರೇಷನ್ ಅವರ ಅನುಮತಿ ಇಲ್ಲದೆ ಕಟ್ಟಬಾರದು ಅನ್ನೋದ್ರ ಬಗ್ಗೆ ಕೂಡ ಅದ್ರ ಬಗ್ಗೆ ನಿಗಾ ವಹಿಸಿದ್ದೇವೆ. ಒಟ್ಟಾರೆಯಾಗಿ ಹೇಳ್ಬೇಕಂತ ಹೇಳಿದ್ರೆ ಎಲ್ಲಾ ರೀತಿಯಾದ ಸಿದ್ಧತೆಗಳನ್ನ ಯಾವುದೇ ರೀತಿಯ ಅಹಿತಕರ ಘಟನೆ ಆಗದೆ ಇರೋ ರೀತಿಯಾಗಿ ಶಾಂತ ರೀತಿಯಾದ ಬಂದೋಬಸ್ತ್ ಮಾಡಲಿಕ್ಕೆ ತಯಾರಿಯನ್ನ ಮಾಡಿದ್ದೇವೆ. ಈದ್ ಮಿಲಾದ್ ನಿಮಗೆ ಗೊತ್ತಿದೆ, ಪ್ರತಿ ವರ್ಷ ಏನು ನಮ್ಮ ಮದೀನಾ ಆಟೋ ಸ್ಟ್ಯಾಂಡ್ ಇಂದ ಶುರುವಾಗ್ತದೆ. ಆನ್ಸ್ಬಾವಿ ಸರ್ಕಲ್ ಆಗಿರ್ಬೋದು, ಚೌಕಿಪೇಟೆ, ವಸಂತ ಲೇನು, ಬಾರ್ ಲೈನ್ ರೋಡ್ ಆಗಿರ್ಬೋದು, ನೆಗೇನ್ ಅರುಣಾ ಸರ್ಕಲ್ ಬರ್ತದೆ. PB ರೋಡಿಗೆ ಬಂತು. ನೆಕ್ಸ್ಟ್ ಬಸ್ ಸ್ಟ್ಯಾಂಡ್ ಎಗೇನ್ ಕೆಳಗಡೆ ಸೇಮ್ ಏನು ಪಥಸಂಚಲನ ಮಾಡಿದೀವಿ. ಸುಮಾರು ಒಂದು 6.5 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ ಶುರುವಾಗಿ ಅಲ್ಲಿ ರೈಲ್ವೆ ಟ್ರ್ಯಾಕ್ ಹತ್ರ ಹೋದಾಗ ಸ್ವಲ್ಪ ಅದೇ ಟೈಮಿಗೆ ಟ್ರೈನ್ ಬರೋದಾದ್ರೆ ಸ್ವಲ್ಪ ಹೊತ್ತು ಸ್ಟಾಪ್ ಆಗುತ್ತೆ. ಬಿಟ್ರೆ ಅದಲ್ಲದೆ ನಮ್ಗೆ ಬೇರೆ ಕಡೆ KTJ ನಗರ, ಗಾಂಧಿನಗರ, ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಿಂದ ಕೂಡ ನಮ್ಗೆ ಈ ಕಡೆ ಒಂದು ಕಡೆ ಅರುಣಾ ಸರ್ಕಲ್ ಅಲ್ಲಿ ಜಾಯ್ನ್ ಆಗ್ತಾರೆ, ಇನ್ನೊಂದು MG ಸರ್ಕಲ್ ಅಲ್ಲಿ ಕೂಡ ಜಾಯ್ನ್ ಆಗ್ತಾರೆ. ಸೊ ಆಲ್ಮೋಸ್ಟ್ ನಮ್ಗೆ ಮ್ಯಾಕ್ಸಿಮಮ್ ಏನು ಕ್ರೌಡ್ ವಿಲ್ ಬಿ ಇದು ಅರುಣಾ ಸರ್ಕಲ್ ಟು MG ರೋಡ್ ಇರುತ್ತೆ. ಹಾಗಾಗಿ ಅಲ್ಲಿ ಕೂಡ ಕಂಪ್ಲೀಟ್ ಆಗಿ RAF ಏನ್ ಬಂದಿದೆ ಅದಗಳನ್ನ ತುಕಡಿಗಳನ್ನಾಗಿ ಮಾಡಿಕೊಂಡು ಸರಿಯಾದ ರೀತಿಯಾದ ಬಂದೋಬಸ್ತನ್ನು ಕೂಡ ಮಾಡ್ಕೊಂಡಿದ್ದೇವೆ. QRT ಇದೆ. ಚಿತ್ರದುರ್ಗ ಮತ್ತೆ ಹಾವೇರಿಯಿಂದ ಕೂಡ ನಮ್ಗೆ ಮ್ಯಾನ್ ಅಂಡ್ ಆಫೀಸರ್ಸ್ ಕೊಟ್ಟಿದ್ದಾರೆ. ಬಿಕಾಸ್ ರೇಂಜ್ ಅಲ್ಲೇ ಇದು ಕೂಡ ಅತಿ ಹೆಚ್ಚು ಜನಸಂಖ್ಯೆ ಅಥವಾ ಜನಸಂದಣಿ ಸೇರುವಂತಹ ಒಂದು ಬಂದೋಬಸ್ತ್ ಆಗಿರ್ತದೆ. ಹಾಗಾಗಿ ಎಲ್ಲಾ ರೀತಿಯಾದ ಬಂದೋಬಸ್ತನ್ನ ಮಾಡಿದೀವಿ. ಸಾರ್ವಜನಿಕ 1230 1600 ಇನ್ನು 470 ಸಾರ್ವಜನಿಕ ಗಣೇಶಗಳು ಉಳಿದಿದೆ. ಆಲ್ಮೋಸ್ಟ್ 70% ಅಷ್ಟು ಗಣೇಶ ಮುಗಿದಿದೆ. ಬಟ್ ನಾವೇನು ಹೈಪರ್ ಸೆನ್ಸಿಟಿವ್ ಅಂತ 13 ಮಾಡ್ಕೊಂಡಿದ್ದೇವೆ. ಅದರಲ್ಲಿ ಮಾತ್ರ ಒಂದು ಮೊನ್ನೆ ಕಂಟೆಮ್ಮ ಗಣಪತಿ ಏನ್ ಲಾಸ್ಟ್ ಇಯರ್ ಪ್ರಾಬ್ಲಮ್ ಆಗಿತ್ತು ಅದು ಮುಗಿದಿದೆ. ಈಗ ನಮ್ಗೆ ಎಲ್ಲ ಉಳಿದಿದ್ದಂತಹ ಹೈಪರ್ ಸೆನ್ಸಿಟಿವ್ ಗಣೇಶ ಏನಿದೆ ನನಗೆ 9ನೇ ದಿನ, 14ನೇ ದಿನ, ಮತ್ತೆ 15ನೇ ದಿನ, 21, 25ನೇ ದಿನದವರೆಗೆ ಕೂಡ ಇದೆ. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ಕಾಲಕ್ಕೆ ತಕ್ಕಂತೆ ಯಾವ್ಯಾವತ್ತು ಬರ್ತದೆ ಅದಕ್ಕೆ ತಕ್ಕಂತೆ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದ್ದೇವೆ. ಈಗ ನೀವೇ ನೋಡ್ತಾ ಇದ್ದೀರಾ, ನಾವು 1ನೇ ದಿನದಿಂದ ಯಾವ ರೀತಿ ವಿಸರ್ಜನೆ ನಡೀತಾ ಇದೆ. ಇವತ್ತು 8ನೇ ದಿವಸ ಅಲ್ವಾ, 8ನೇ ದಿವಸ. ಇವತ್ತುವರೆಗೆ ಕೂಡ ನಾವು ಎಲ್ಲೂ ಕೂಡ DJ ಅನ್ನ ಅಲೋ ಮಾಡಿಲ್ಲ. ಮೇ ಬಿ ತುಂಬಾ ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟೇಷನ್ ಆಗಿರೋದನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಸಾರ್ವಜನಿಕರು ಕೂಡ ಇದ್ರ ಬಗ್ಗೆ ಬಹಳ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ.
ಸೊ ಇದುವರೆಗೆ ನಾವು ಯಾವ ರೀತಿಯಾದಂತಹ ಕಟ್ಟುನಿಟ್ಟಿನಾಗಿ ಮಾಡ್ಕೊಂಡು ಹೋಗಿದ್ದೇವೆ ಧ್ವನಿವರ್ಧಕಗಳ ಸಂಬಂಧ, ಅದೇ ರೀತಿಯಾದಂತಹ ರೂಲ್ಸ್ ಕೊನೆಯ ವಿಸರ್ಜನೆಯ ದಿನದವರೆಗೆ ಕೂಡ ಕಂಟಿನ್ಯೂ ಆಗ್ತದೆ. ಕೇಸ್ ಬಗ್ಗೆ ಈಗಾಗಲೇ ನಿಮ್ಗೆ ಮಾಹಿತಿಯನ್ನ ಕೊಟ್ಟಿದ್ದೇವೆ. ನನಗೆ ಏನು ಅವರು ಮಾತಾಡಿದ್ರು ಅದ್ರ ಬಗ್ಗೆ ನಾನು KTJ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿದ್ದೇವೆ.